ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಖಿಲ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ NK ನಿಧಿಕುಮಾರ್ ಮಾತನಾಡಿ, ದಲಿತ ಪರ ಸಂಘಟನೆಯ ಮುಖಂಡರುಗಳಿಗೆ ಪ್ರಸ್ತುತ ದಿನಗಳಲ್ಲಿ ನ್ಯಾಯ ಸಿಗುತ್ತಿಲ್ಲ. ಕಾರಣ, ಸಂವಿಧಾನಬದ್ಧವಾಗಿ ಅಧಿಕಾರಿ ವರ್ಗದವರು ಕೆಲಸ ನಿರ್ವಹಿಸದೆ ಬರೀ ಧೂಳೇರಿತನದ ಕೆಲಸ ಮಾಡುತ್ತಿರುವುದಕ್ಕೆ ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗದೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಏಕೆಂದರೆ ಜಮೀನು ವಿಚಾರವಾಗಿ ಕಲ್ಲು ಕಂಬಗಳನ್ನು ನೆಟ್ಟಿದ್ದು, ಅದನ್ನು ಸರ್ವಣಿಯರ ದೌರ್ಜನ್ಯದಿಂದ ಕಲ್ಲುಗಳನ್ನು ಹೊಡೆದು ಹಾಕಿ ತಂತಿ ಬೇಲಿಗಳನ್ನು ಕಿತ್ತಿ ಹಾಕಿದಲ್ಲದೆ ಜಮೀನಿನೊಳಗೆ ದಲಿತರ GPA ಮುಖೇನ ಪಡೆದಿದ್ದರೂ ಸಹ ಸದರಿ ಜಮೀನಿನೊಳಗೆ ಪ್ರವೇಶ ಮಾಡದಂತೆ ಧಮಕಿ ಹಾಕುವುದಲ್ಲದೆ ದಬ್ಬಾಳಿಕೆ ಮಾಡುತ್ತಿರುವುದು ಶೋಚನೀಯ ಸಂಗತಿ. ಈ ವಿಚಾರವಾಗಿ ಸ್ಥಳೀಯ ಪೊಲೀಸರಿಂದ ಮೊದಲುಗೊಂಡು ಗೃಹ ಸಚಿವರಿಗೂ ಸಹ ಮನವಿ ಮತ್ತು ದೂರು ಸಲ್ಲಿಸಿದರೂ ಕ್ರಮ ಕೈಗೊಳ್ಳದೆ ದಲಿತರನ್ನು ಇನ್ನಷ್ಟು ಶೋಷಣೆಗೆ ಒಳಪಡಿಸಿದಂತಾಗಿದೆ. ಇದಕ್ಕೆಲ್ಲ ಹಿತೈಷಿ ಹಾಡಬೇಕಾಗಿದೆ. ಹಾಗಾಗಿ ದಲಿತರು ಒಗ್ಗೂಡಿ ನಮ್ಮ ಕುಂದುಕೊರತೆಗಳು ಸರ್ಕಾರ ಆಲಿಸಿ ಸಂವಿಧಾನಬದ್ಧವಾಗಿ ನಮಗೆ ನ್ಯಾಯ ಪಡೆಯುವವರೆಗೂ ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಪ್ರತಿಯೊಬ್ಬರೂ ಸಹಕಾರ ಅಗತ್ಯವಾಗಿರಬೇಕೆಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಅಲ್ಟ್ರಾಸಿಟಿ ಕಮಿಟಿಯ ಸದಸ್ಯರಾದ ಅಪ್ಪಜಯ್ಯ, ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಗೌರವಾಧ್ಯಕ್ಷರಾದ TR ಗುರುಪ್ರಸಾದ್, ಅಂಬೇಡ್ಕರ್ ಸೇನೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ KS ಸುಮಾ, ದಲಿತ ಪರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ KC ಗೋಪಾಲ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ S, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ N, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಸ್ ಅಹಮದ್, ಮುಖಂಡರುಗಳಾದ ಸಿದ್ದಮ್ಮ, ಕೆಸರ್ಮುಡು, ಶೋಭಾ, ಆಂಜಿನಮ್ಮ, ನಿರಂಜನ್, ಮಂಜುನಾಥ್, ರಂಗಸ್ವಾಮಿ, TN ನರಸಿಂಹಮೂರ್ತಿ, ಕಿರಣ್ YS, ಮನು, T ಶಿವಣ್ಣ ಸೇರಿದಂತೆ ಇನ್ನು ಮುಂತಾದವರು ಹಲವರು ಉಪಸ್ಥಿತರಿದ್ದರು. ಇವತ್ತಿನ ಸಭೆ ಪೂರ್ವಭಾವಿ ಸಭೆ ಏನು ಸೇರ್ಕೊಂಡಿದ್ದ ಉದ್ದೇಶ ಅಂತಂದರೆ, ಏನಿವತ್ತು ತುರುವೇಕೆರೆ ತಾಲೂಕು ಕಿಡ್ಗಲ್ಕಾವಲು ಗ್ರಾಮದಲ್ಲಿರ್ತಕ್ಕಂಥ ಒಂದೇನು ನಮ್ಮ ದಲಿತ ಕುಟುಂಬದ ಒಬ್ಬ ಯುವಕ ಜಮೀನು ತಗೊಂಡು ಇವತ್ತು GP ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಇದ್ದರೂ ಡಾಕ್ಯುಮೆಂಟ್ ಇದ್ದರೂ ಸಹ ಇವತ್ತು ನಮಗೆ ರಕ್ಷಣೆ ಕೊಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ. ಆಮೇಲೆ ಮಾನ್ಯ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಆದಂಥ ಡಾಕ್ಟರ್ G ಪರಮೇಶ್ ಸಾಹೇಬ್ರಿಗೂ ಸಹ ಮನವಿ ಮಾಡಿದ್ದೀವಿ. ಅದ್ರ ವಿರುದ್ಧವಾಗಿ ನಾವಿವತ್ತು ಸಭೆ ಸೇರಿ ಏನಿವತ್ತು ನಮ್ಮ ಇವತ್ತು ಏನು ದಲಿತರುಗಳು ಯಾವುದೇ ರೀತಿಯ ಒಂದು ಜಮೀನು ಖರೀದಿ ಮಾಡ್ಕೊಂಡು ಆ ಜಮೀನಿಗೆ ನಾವು ಪ್ರವೇಶ ಮಾಡೋಕೆ ಹೋದ್ರೂ ನಮಗೆ ಮೇಲ್ವರ್ಗದ ಜಾತಿಗಳು ಬಲಿಯಾಡ್ಡಿಯರು ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ವಿರುದ್ಧ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯೂ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ಳದಲ್ಲೇ ಏನು ಮಾನ್ಯ ಏನು ತುರುವೇಕೆರೆ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಅವರು ಯಾಕೆ ಆಕ್ಷನ್ ತಗೊಂತಿಲ್ಲ, ಯಾಕೆ ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಅಂತ ನಮ್ಗೆ ಯಾಕೋ ಇಲಾಖೆ ಬಗ್ಗೆ ಒಂದು ನಮಗೆ ಬೇಜಾರಾಗ್ತದೆ. ಏನಿವತ್ತು ದಲಿತರುಗಳಿಗೆ ನ್ಯಾಯನೇ ಇಲ್ಲ. ಇವತ್ತು ಏನು ಲಿಟಿಗೇಷನ್ ಆಯಿತು ಅಂತಂದರೆ ಏನು ತಂದ್ರ ಮೇಲೆ ಆಗ್ತದೆ ಜಗಳ, ಒಂದೇ ಮಾನದಂಡನ ಜಗಳ ಆದರೆ ಮಾತ್ರ ಅಟ್ರಾಸಿಟಿ ಕೇಸ್ ಆಗ್ತವೆ. ಇನ್ನು ಮಿಕ್ನಾಥ ಯಾವುದೇ ಜಮೀನು ವಿಚಾರವಾಗಿ ಅಕ್ಕಪಕ್ಕ ಜಮೀನು ಇರ್ತವೆ, ನಮ್ಮ ಜನಾಂಗದವರು ಮೇಲ್ವರ್ಗದ ಜಾತಿಗಳು ಜನಾಂಗದ ಜಮೀನು ಇರ್ತವೆ. ಆ ಜಮೀನು ವಿಚಾರವಾಗಿ ಜಗಳ ಆಗ್ತವೆ. ಆ ಜಗಳ ಆದರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಒಂದು FIR ಮಾಡ್ದಲೆ ಏನೂ ಮಾಡ್ದಲೆ ರಕ್ಷಣೆ ಕೊಡದಲ್ಲಿ ಇವತ್ತು ಇಲಾಖೆ ವೈಫಲ್ಯ ನಡೀತಾ ಇದೆ. ದಯಮಾಡಿ ಈ ಕೂಡಲೇ ಏನು ಜಿಲ್ಲಾಡಳಿತಕ್ಕೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ, ಏನು ನೊಂದು ಬೆಂದು ಬಂದಂಥ ಏನು ನಮ್ಮ ದಲಿತ ಕುಟುಂಬಗಳಿಗೆ ನೀವು ಸೂಕ್ತ ರಕ್ಷಣೆ ಕೊಡಬೇಕಾಗ್ತದೆ. ಯಾವುದೇ ವಿಚಾರ ಆಗಲಿ, ಜಮೀನು ವಿಚಾರ ಆಗಿರ್ಬೋದು, ಒಂದು ಏನು ಮಾರಣಾಂತಿಕ ಅಲ್ಲೇ ವಿಚಾರ ಆಗಿರ್ಬೋದು, ಕೂಡಲೇ ಫಸ್ಟ್ ರಕ್ಷಣೆ ಕೊಡಬೇಕು. ದರ್ಶಿ ಅವ್ರಿಗೆ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.